ಗಿಡ ಗೆಂಟೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ, ಅಲ್ಲಿ ಇರಕ್ಕಾಗಲ್ಲ. 3 ದಿನ ತನಕ ಸ್ಕೂಲ್ಗೂ ಹೋಗಕ್ಕಾಗಲ್ಲ. ಅಂದ್ರೆ ನಿಮ್ಮ ಎಲ್ಲಿ ಮನೆ ಕಟ್ಟಿಸ್ಬಿಟ್ಬಿಟ್ಟವ್ರೆ ಊರಿಂದ ಆಚೆ? ಎಲ್ಲ ಊರಲ್ಲಿ ಹೆಣ್ಮಕ್ಳು ಮುಟ್ಟಾಕ್ತೀರಾ, ಎಲ್ರು ಅಲ್ಲೇ ಆ ಮನೆಗೆ ಹೋಗ್ಬೇಕಾ? ಒಂದ್ ಲೈಟ್ ಇಲ್ಲ, ಏನಿಲ್ಲ. ಅಲ್ಲಿ ಸುತ್ತಲೂ ಜಾತ್ರೆ ಅಂತ ಜಾತ್ರೆ. ನೈಟು ಅರ್ಚನ ನಿಂಗೆ ತುಂಬಾ ತ್ರಾಸ ಆಗುತ್ತೆ, ತೊಂದರೆ ಆಗುತ್ತಲ್ಲವಾ ಅದು? ಊರಿಗೆ ಕಳ್ಸೋದೇ ಇಲ್ಲ 3 ದಿನ ತನಕ. ಎಕ್ಸಾಮ್ ಟೈಮಲ್ಲೂ ಏನು ಕಳ್ಸಲ್ಲ, ಅಲ್ಲೇ ಇರ್ಬೇಕು. ಏನಾದ್ರು ಖಂಡಿಸಿದ್ರೆ ಇದೆ, ಅಯ್ಯೋ ಇವ್ರೆಲ್ಲ ಮಾಡ್ಬಿಟ್ಟು ನಮ್ಮ ಊರಿಗೆ ಯಾರಾದ್ರೂ ಒಬ್ಬರು ಸತ್ತೋಗಿದ್ದಾರೆ ಅಂದ್ರೆ ಇವ್ರು ಮಾಡೇ ನಮ್ಮ ಊರಿಗೆ ಕಳಂಕ ಬಂದ್ಬಿಟ್ಟು ಅದಕ್ಕೆ ಸತ್ತೋಗ್ಬಿಟ್ರು. ಹುಡುಕ್ರು ಯಾರು ಇಲ್ವಾ ಇಲ್ಲಿ? ಮಸ್ತ್ ಎತ್ತಿನೇ ಹುಡುಕ್ರೆ ಇರ್ಲಿ ಸರ್. ಮೇಡಮ್ ಅದು ಖಂಡಿಸ್ತಾ ಇಲ್ಲ. ಕುಡಿಯೋದಿನ ಸಾಯೋದಿಲ್ಲ ಇಲ್ಲ, ಅವ್ರ ಆರೋಗ್ಯ ಹಂಗಾಗಿಲ್ಲ. ಎಲ್ಲ ಡೇಟ್ ಆದ್ರಿಂದಾನೆ ಈ ಪ್ರಪಂಚದಲ್ಲಿ ಎಲ್ಲೂ ಡೇಟ್ ಆಗ್ತಿಲ್ಲ, ನಿಮ್ಮೂರೊಳಗೆ ಮಾತ್ರ ಡೇಟ್ ಆಗೋದು. ಹಂಗಿದ್ರೆ ಪ್ರಪಂಚದಲ್ಲಿ ಎಲ್ಲಾರ ಮನೇಲೂ ಡೇಟ್ ಆಗಿ ಎಲ್ಲಾರು ಮನೇಲೆ ಅವ್ರೆ, ಬಾಣಂತಿಯರು ಮನೇಲೆ ಅವ್ರೆ, ಹೆಣ್ಮಕ್ಳು ಮನೇಲೆ ಅವ್ರೆ. ಅವ್ರ ಮೇಲೆ ಸಾವಿಲ್ಲ ನೋವಿಲ್ಲ. ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ಡೇಟ್ ಆಗೋದಕ್ಕೆ ನಿಮ್ಗೆಲ್ಲ ಬಂದ್ಬಿಡ್ತಿದ್ದೀನಪ್ಪ. ನಮ್ಮ ಮಕ್ಕಳು ಈಗ 10 ವರ್ಷಕ್ಕೆ ಮಿಸ್ಬಿಡಾಗ್ತಾರೆ. ಅವ್ರು ನಂಗ್ ಮೇಡಮ್ 3 days ಆಚೆ ಇಡೋದು. ಯಾವ ರೀತಿ ಇರ್ಬೇಕು? ಒಂದು ಮನೆ ಇಲ್ಲ, ಇಲ್ಲಾಂದ್ರೆ ಮನೆಯಾದ್ರೂ ಮಾಡ್ಕೊಟ್ಟಿದ್ದಾರೆ, ನಮ್ಗೆ ಮನೆ ಇಲ್ಲ. ಎಲ್ಲಿಡ್ಬೇಕಂತ? ಹೊರಗಡೆ ಇರ್ಬೇಕು, ಬೈಲಲ್ಲಿ ಇರ್ಬೇಕು. ಆದ್ರಿಂದ ನಾವೇನ್ ಮಾಡಿದೀವಿ, ಯಾರೇನಾದ್ರೂ ಪರವಾಗಿಲ್ಲ, ನಮ್ಗೆ ದೇವ್ರು ಏನಾದ್ರು ಮಾಡ್ಬಿಡ್ಲಿ ಅಂತ ಹೇಳಿ ನಾವು ಒಳಗಡೆ ಇರ್ತಾ ಇದೀವಿ. 5 ವರ್ಷ ಆಯ್ತು ನಮ್ಮ ಮನೆ ಡೆತ್ ಆಗಿ. ಕೂಲಿ ಹೋಗ್ಬೇಕು ಅಂದ್ರೆ ತಿಂಗಳಿಗೆ 4 ದಿನ ಮನೇಲಿ ಇರ್ಬೇಕು. ಮನೇಲಿ ಇದ್ದೀನಿ ನಾನು, ನನ್ಗೆ ಯಾರ್ದು ಹೆಲ್ಪ್ ಇಲ್ಲ. ಹಂಗಾಗಿ ಒಬ್ಬ ಮಗ ಇದ್ದಾನೆ, 250-300 ರೂಪಾಯಿ ಕೂಲಿ ಇದೆ. ನಾನು ಗಾರ್ಮೆಂಟ್ ಅಲ್ಲಿ ಓದಿಸ್ತಾ ಇದ್ದೀನಿ, ಒಬ್ಳು ಹೋರಾಡ್ತಾ ಇದ್ದೀನಿ. ನಿಮ್ಮಿಂದ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೇಕು. ಆಮೇಲೆ ಚೀಪ್ ಆಗಿ ನೋಡ್ತಾರೆ ಮೇಡಮ್. ಗಂಡ ಇಲ್ಲ ಅಂದ್ರೆ ಒಂದು ಅವಳು ಒಬ್ಳು ಹೆಣ್ಣಲ್ವಾ ಮೇಡಮ್? ಚೀಪ್ ಆಗಿ ನೋಡ್ತಾರೆ ಮೇಡಮ್. ಯಾರು ನೋಡಕ್ಕಾಗಲ್ಲ. ಅಳ್ಬಾರ್ದು ಮಗಳೇ. ಇಷ್ಟು ಧೈರ್ಯವಾಗಿ ಎಲ್ಲರೂ ಮುಂದೆ ಹೇಳ್ತೀಯಾ, ಮತ್ತಿನ ಹೇಳ್ತೀಯಾ? ನೀವಿದ್ದೀರಾ ಅಂತ ನಮ್ಗೆ ಮಾತಾಡ್ತಾ ಇದ್ದೀನಿ ಮೇಡಮ್. ನಾನು ಯಾವಾಗ್ಲೂ ಸದಾ ನಿನ್ ಜೊತೆ ಇರ್ತೀನಿ. ನಿನ್ನಂತ ಎಲ್ಲಾ ಹೆಣ್ಮಕ್ಳಿಗೂ ನಾನು ಇರ್ತೀನಿ. ಆಯ್ತು, ನಾನು ಮಾತಾಡ್ತೀನಿ. ಎಷ್ಟು ವರ್ಷದ ಮಗ ಇದ್ದಾನವ ನಿಮ್ಗೆ? 11 ವರ್ಷದ ಮಗ ಇದ್ದಾನೆ ಮೇಡಮ್. BPL ಕಾರ್ಡ್ ಇದೆಯವ? ಇದೆ ಮೇಡಮ್. ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ನಿಮ್ಗೆಲ್ಲ ಮಾಡಿಸ್ಕೊಡ್ತೀನಿ ಮೇಡಮ್. ನಿನ್ ಹೆಲ್ತ್ಗೆ ಎಲ್ಲ ಟ್ರೀಟ್ಮೆಂಟ್ ಫ್ರೀ ಮಾಡಿಸ್ಕೊಡ್ತೀನಿ. ಮನೆಗೆ ಹಾಕಿ ಅರ್ಜಿ ಹಾಕು. ಅದಾದ್ಮೇಲೆ ಅದು ಹೇಳ್ಬಿಟ್ಟು ನಾನು ತಹಶೀಲ್ದಾರ್ ಅವ್ರಿಗೆ ಅದೇನು ಅಥವಾ ಯಾವ ತರ ಸಹಾಯ ಮಾಡೋದು ಹೇಳ್ತೀನಿ. ಅದು ಬಿಟ್ರೆ ನಿಮ್ಗೆ ಬೇರೆ ಎಲ್ಲವೂ ಮಾಡಿಸ್ಕೊಡ್ತೀನವ. ಆಯ್ತಾ? ಇದ್ರ ವಿರುದ್ಧವಾಗಿ ಯಾರಾದ್ರೂ ಇದ್ದೀರಾ ಯಜಮಾನ್ರೆ? ಏನ್ರಿ? ನಾವು ಇವತ್ತು ಹೊಸ ಮಾಡಿಲ್ಲ ಇದನ್ನ. ಹಾ, ಆತ ಬುತ್ತಿ ಕಾಲದಿಂದ ಇದೆ ನಮ್ದು ಕಾಯಿಲೆಗೆ ಔಷಧಿ ಕೊಡ್ಬೇಕಾ ಬೇಡವಾ ನೀವು? ಅದರಿಂದನ ಹಿಂದೆ ನಾವ್ ಏನ್ ಮಾಡಿದ್ವಿ ಅದನ್ನ ಬಳಸ್ತಾ ಇದ್ರೆ ನಮ್ ದೇವ್ರು ಹಿಂಗ್ ಮಾಡ್ತು ಹಂಗ್ ಮಾಡ್ತು ಅಂತ ಹೇಳ್ತಾ ಇರ್ತಾರೆ. ಅದರಿಂದ ಎದುರಿಕೊಂಡು ಎಲ್ಲ ಹೊರಗಡೆ ಅಷ್ಟು ಬಿಟ್ರೆ ಇನ್ನೇನು ನಾವು ಮಾಡ್ಲೇಬೇಕು. ಮತ್ತೆ ನಾವೇನು ಮಾಡಿಲ್ಲ. ಅಲ್ಲಪ್ಪ, ಬುತ್ತಿ ಕಾಲದಿಂದ ನಾವು ಇದೇ ಮಟ್ಟಿಗೆ ಮಾಡಿರೋದು. ಬದಲಾವಣೆ ಆಗ್ಬೇಕಲ್ಲ. ಆಗ್ಬೇಕಂದ್ರೆ ಆಗ್ಬೇಕು. ಊರಿನ ಜನ ಅವ್ರನ್ನೆಲ್ಲ ಕೇಳಿ ದೇವ್ರ ಕೇಳ್ತಾ ಎಲ್ಲ ದೇವ್ರ ದಿಂಡ್ರನ್ ಕೇಳ್ಬಿಡ್ರಿ, ಮಾಡ್ಕೊಂಬಿಡ್ರಿ. ದೇವ್ರು ಗೊತ್ತೈತಾ ಹೇಳಕ್ಕೆ? ದೇವ್ರು ಏನ್ ಮಾಡುತ್ತೋ ದೇವ್ರು ಬರ್ತಾರ ಹೇಳಕ್ಕೆ? ದೇವ್ರು ಬರ್ತಾನ ಮೇಲಿಂದ ಪ್ರತ್ಯಕ್ಷ ಆಗ್ತಾನ? ನಾನ್ ನಿಮ್ಗೆ ಕೇಳ್ತಾ ಇರೋದು, ನೀವು ಆ ದೇವ್ರದ್ದು ಹೇಳೋದು ಕೇಳ್ತೀರ ತಾನೆ? ಮತ್ತೀಗ ದೇವ್ರು ಬರ್ತಾನ? ನಾನ್ ನಿಮ್ಗೆ ಕೇಳ್ದು ಏನಪ್ಪ ನನಗೆ ಗೊತ್ತಿಲ್ಲ ಯಜಮಾನ್ರೆ. ಈಗೆಲ್ಲ ಹೇಳ್ಬೋದು. ಇವಾಗ ನಾವು ಸ್ಟೇಜ್ ಮೇಲೆ ಏನು ಕರ್ಸಿರೋದು? ನಾವು ಏನಪ್ಪ ಅಂದ್ರೆ ಅವತ್ತಿನ ಕಾಲದಾಗ ಏನ್ ಮಾಡ್ಕೊಂಡ್ ಬಂದ್ರು ಅದನ್ನೇ ಇವತ್ತು ಪಾಲನೆ ಮಾಡ್ತಾ ಇದ್ವಿ. ತಪ್ಪಲ್ವಾ? ಅವತ್ತಿನ ಕಾಲ ಬೇರೆ ಇತ್ತು. ಅವತ್ತಿನ ಕಾಲಕ್ಕೆ ಏನಕ್ಕೆ ಮಾಡ್ತಾ ಇದ್ರು ಅನ್ನೋದೇ ಬೇರೆ. ಇವತ್ತು ಬೇರೆ, ಇವತ್ತು ಕಾಲ ಬೇರೆ. ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಲ್ವಾ? ಸುಮಾರು 15 ವರ್ಷ ಆಯ್ತು ಈ ಆಚರಣೆಯನ್ನ ಆಚರಿಸದೆ ನಮ್ಮೂರಲ್ಲಿ ಇದನ್ನ ನಿಷೇಧ ಮಾಡಿ ನಿಲ್ಲಿಸಿ ಪ್ರಪ್ರಥಮವಾಗಿ ನಾನು ಹೊರಗೆ ಹೋಗ್ದಂಗೆ, ಮುಟ್ಟಾದ ಹೆಣ್ಮಕ್ಳು, ಹೆರಿಗೆ ಆದ ಹೆಣ್ಮಕ್ಳು ಹೊರಗೆ ಹೋಗ್ದಂಗೆ ನಿಲ್ಸಿದ್ದು. 10 ವರ್ಷಗಳಿಂದ ನಮ್ಮ ಮಟ್ಟಿಗೆ ಯಾರು ಹೋಗ್ತಾ ಇಲ್ಲ. ನಮ್ಮನೆಲ್ಲ ನಾವು 5 ಜನ ಹೆಣ್ಮಕ್ಳು, ಯಾರೂ ಹೋಗ್ಲಿಲ್ಲ. ಎಲ್ಲರೂ ಚೆನ್ನಾಗಿ ಓದ್ಕೊಂಡಿದೀವಿ, ಎಲ್ಲರೂ ಡಬಲ್ ಡಿಗ್ರಿ ಮಾಡ್ಕೊಂಡಿದೀವಿ, ಸರ್ಕಾರಿ ನೌಕರಿನಲ್ಲಿದ್ದಾರೆ, ಎಲ್ಲರೂ ಚೆನ್ನಾಗಿದೀವಿ. ಯಾವ್ದು ನಮ್ಮ ಮಟ್ಟಿಗೆ ಅಂದ್ರೆ ನಾವು ಇಂಥ ಆಚರಣೆಗಳ ಒಳಗೆ ಗ್ರಾಮ ಪಂಚಾಯತಿ ಮೆಂಬರ್ಗೆ ತೃಪ್ತಿ ಪಟ್ಕೊಂಡು ಸುಮ್ಮನಾಗಿ ಇಲ್ಲೇ ಕೂತಿರೋದ್ರಿಂದ ನಾವು ಅಲ್ಲಿ ಹೋಗಕ್ ಆಗ್ತಾ ಇಲ್ಲ ಅಲ್ವಾ? ನೀವು ಹೆಣ್ಮಕ್ಳಿಗೆ ಶಿಕ್ಷಣ ಪಟ್ಟರೆ ನಮ್ಮ ಸಮುದಾಯಗಳು ಎಷ್ಟು ಉದ್ಧಾರ ಆಗೋದು ಅಲ್ವಾ? ಗಂಡು ಮಕ್ಕಳು ಎಷ್ಟು ಸಮಾನವೋ. ನೀವು ಸಾಕಿರೋ ಒಂದು ಕುರಿಮರಿನ ಬಿಸಿಲಲ್ಲಿ ಒಣಗಿಸ್ತ್ರ? ನಾಯಿ ನೀವು ಅನ್ನ ಹಾಕ್ತಿರಲ್ಲ ದಿನ, ನಾಯಿ ನಿಮ್ ಕುರಿಯತ್ತೆ ನಾಯಿ ಇರ್ತಲ್ಲ, ಮಳೆ ಬರೋದಿರ್ತೀರಾ? ಏನ್ ತಿನ್ಕೊಂಬತ್ತೈತೆ ನಾಯಿ? ನಿಮ್ ಮನೆ ಒಳಗೆ, ನಿಮ್ ಮಟ್ಟಿ ಒಳಗೆ ಇಟ್ಕೊತೀರ? ನೀವು ಜನ್ಮ ಕೊಟ್ಟಿದ ಮಗಳನ್ನ, ನೀವು ಹುಟ್ಟಿಸಿದ ಮಗಳನ್ನ ತಗೊಂಡು ಊರಾಚೆ ಇಡ್ತೀರಲ್ಲವ? ಹೊಲಸ್ ತಿಳ್ಕೊಂಬರ ನಾಯಿ ನಡ್ಕೊಂಬರುವ ನಿಮ್ ಮಟ್ಟಿ ಒಳಗೆ ಬಿಟ್ಕೊಂಡು ನಿಮ್ ಮನೆ ಒಳಗೆ ತುಪ್ಪ ಹಾಕ್ತೀರ? ನೀವು ಕಾಲಿನ ಮೆಟ್ಟನ್ನ ಜೋಪಾನ ಮಾಡ್ತೀರಿ, ಮಳೆ ಬಂದ್ರೆ ನೀತವೆ. ಇದು ಕರೆಕ್ಟ್. ಕಾಲಿನ ಮೆಟ್ಟಿಗಿಂತ ನಾವು ನಿಮ್ ಹೊಟ್ಟೆ ಹುಟ್ಟಿದ ಹೆಣ್ಮಕ್ಳು ಕೀಳ. ಇಡೀ ನನ್ನ ಕುಲಕ್ಕೆ ಹೇಳ್ತೀನಿ, ನನ್ನ ಸಮುದಾಯಕ್ಕೆ ಕೇಳಿ, ಎಲ್ಲರಿಗೂ ನಾವು ಕೀಳ. ಇವ್ರ ಮೆಟ್ಟಿಗಿಂತ ಕೀಳ ನಾವು. ಇವ್ರು ಸಾಕಿದ ನಾಯಿ ಕೀಳ ಇಲ್ಲ ಅಲ್ವಾ? ತಾಯಿ ಹೊಟ್ಟೆ ಹುಟ್ಟಿದಿರಲ್ವಾ ಎಲ್ಲ ಗಂಡು ಮಕ್ಳುವೆ.
ನಾವು ಬದಲಾಗಬೇಕು. ನನಗೆ ಗೊತ್ತಿದೆ, ನಾನು ಈ ಮಾತಾಡ್ಬೇಕಾದ್ರೆ ಎಲ್ಲೆಲ್ಲಿಗೆ ಹೋಗುತ್ತೆ, ನಾನು ಯಾರಿಗೆ ಉತ್ತರ ಕೊಡ್ಬೇಕಾಗುತ್ತೆ, ನನಗೇನ್ ಪ್ರಶ್ನೆ ಬರ್ತವೆ ನನಗೆ ಚೆನ್ನಾಗಿ ಗೊತ್ತಿದೆ. 10-15 ವರ್ಷಗಳಿಂದ ನಾವು ಅದನ್ನ ಮಾಡ್ತಾ ಬಂದಿದ್ದೀವಿ. ನಮ್ದೊಂದು ಟೀಮ್ ಇದೆ ಇಲ್ಲಿ. ನೀವು ಕೇಳಿರ್ತೀರಿ, ಕೂನಿಕೇರ ರಾಮಣ್ಣ ಅಂತ ಹೇಳಿ ನಮ್ಮ ಸಮುದಾಯದಲ್ಲಿ 20-30 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ಸಮುದಾಯದ ನ್ಯಾಯಕ್ಕಾಗಿ. ಸಂಪತ್ ಅಂತಿದ್ದಾರೆ, ನಮ್ಮ ಇನ್ನೊಬ್ರು ಅನ್ನಪೂರ್ಣಕ್ಕ ಅಂತಿದ್ದಾರೆ. ನಾವು ಈಗ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಗೊತ್ತಿದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಯಾರಿಗಾಗಿ ಮಾಡ್ತಾ ಇದ್ವಿ? ನಮ್ಮ ಸ್ವಾರ್ಥಕ್ಕಲ್ಲ ಇದು. ನಾವು ನಮ್ಮ ಸಮುದಾಯದೊಳಗೆ ನಮ್ಮ ಹೆಣ್ಮಕ್ಳನ್ನ ಒಳಗಿಟ್ಕೊಂಡು ಜೋಪಾನ ಮಾಡಿದ್ರೆ, ಅವ್ರಿಗೆ ಶಿಕ್ಷಣ ಕೊಡ್ಸಿದ್ರೆ ಒಂದು ಮನೆ ಬೆಳೆದಕ್ಕೆ. ಇವತ್ತು ಮೇಡಮ್ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅವರ ಹಾದಿ ಏನ್ ಸುಲಭವಾಗಿರ್ಲಿಲ್ಲ. ಅವರು ಹಿಂಗೆ ಕೂತ್ಕೊಂಡಿದ್ರಿಂದ ಆಗಕ್ಕಾಗ್ತಾ ಇರ್ಲಿಲ್ಲ ಅಲ್ವಾ? ನಾನಿಲ್ಲಿ ಬಂದಿದ್ದೀನಿ ಅಂದ್ರೆ ನನಗೆ ಯಾವುದರಿಂದ, ಅಕ್ಷರ ಕಲ್ತಿದ್ರಿಂದ, ನಾನು ಶಿಕ್ಷಣ ಪಡ್ಕೊಂಡಿದ್ರಿಂದ, ನನ್ನ ತಂದೆ ತಾಯಿ ಅಲ್ಲಿಗೆ ಸಪೋರ್ಟ್ ಮಾಡಿದ್ರಿಂದ. ಹಂಗಾಗಿ ನಮ್ಮ ದೇವರುಗಳನ್ನು ಪೂಜಿಸೋಣ, ನಮ್ಮ ಆಚರಣೆ ಮಾಡೋಣ. ಹೆಣ್ಣು ಮಕ್ಕಳನ್ನ ಒಳಗಿರಿಸ್ಕೊಂಡು ಅದಕ್ಕೆ ಬೇರೆ ಬೇರೆ ಎಲ್ಲ ದಾರಿಗಳಿದಾವಲ್ವಾ? ನೀವೇನೋ ವರ್ಷಕ್ಕೊಂದ್ಸರಿ ಜಾಡಿ ಹಾಸ್ತೀರಿ, ಬೆಳಗ್ಗೆ ತೆಗಿತೀರಿ, ಎಲ್ಲ ಮಾಡ್ಕೋಬಹುದಲ್ಲ? ಮಾಡ್ತಾ ಇದ್ದೀವಿ ನಮ್ಮೂರಾಗೆ, ನಮ್ಮ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನಾವು ಒಟ್ಟು ಮಾಡ್ತಾ ಇದೀವಿ. ವರ್ಷಕ್ಕೊಂದ್ಸರಿ ಬೆಳಗ್ಗೆ ತೆಗಿತೀವಿ, ಆಯ್ತಪ್ಪ ನಮ್ದೇನೋ ನಮ್ಮಿಂದ ತಪ್ಪು ಒಪ್ಪು ಆಗಿದ್ರು ನೀವು ಹೊಟ್ಟೆಗೆ ಹಾಕಂತ ಕಾಯಿ ಹೊಡಿತೀವಿ, ಅಡ್ಡು ಬೀಳ್ತೀವಿ. ಮಾಡೋಣ ಅದನ್ನ ಅಲ್ವಾ? ಅದು ಮಾಡೋ ಮೂಲಕ ನಮ್ಮ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದನ್ನ ಕಲ್ತ್ಕೋಬೇಕು ನಾವು. ಬೇರೆ ಬೇರೆ ಸಮಾಜದ ಎದುರುಗಡೆ ನಾವು ಸಣ್ಣವರಾಗ್ತಾ ಇದೀವಿ, ಆಡ್ಕೊಳ್ತಾರೆ, ದಟ್ರು ಅಂತವ್ರೆ. ನಾವು ಇವೆಲ್ಲವೂ ಸರಿಪಡಿಸ್ಕೊಂಡು ನಮ್ಮ ನ್ಯಾಯಕ್ಕಾಗಿ ಬೀದಿ ಕೂತ್ಕೊಳ್ಳೋಣ. ನಮ್ಗೊಂದು ಸಾಮಾಜಿಕ ನ್ಯಾಯ ಬೇಕಾಗಿದೆ ಅಲ್ವಾ? ನಮ್ಗೆ ಮೀಸಲಾತಿ ಬೇಕಾಗಿದೆ. ನಮ್ಮ ಹಟ್ಟಿಗಳಿಗೆ ಶಾಲೆ ಬೇಕು, ಆಸ್ಪತ್ರೆ ಬೇಕು ಅಲ್ವಾ? ನಮಗೂ ಅಧಿಕಾರ ಬೇಕು. ನಾವು ಎಲ್ಲ ಈ ವಿದೇಶಿನ ತಾಲೂಕ ದೀಪಿಕಾಗೆ ಎಷ್ಟು ಜನ ಗೊತ್ತು? ದೀಪಿಕಾ ಯಾರ ಹೆಣ್ಮಗಳವಳು? ಏನ್ ಮಾಡಿದ್ಲು ದೀಪಿಕಾ? ತಿಂಗಳ ಹೊರಗೆ ಹೋಗಿದ್ರೆ ದೀಪಿಕಾ ವಿಶ್ವಕಪ್ ವರ್ಲ್ಡ್ ಕಪ್ ಎತ್ಕೊಂಡ್ ಬರಕ್ ಆಗ್ತಿತ್ತಾ? ವರ್ಲ್ಡ್ ಕಪ್ ಅದು ವಿಶ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಭಾರತವನ್ನು ಪ್ರತಿನಿಧಿಸಿಕೊಂಡು ನಮ್ಮ ಸಮುದಾಯದ ಹೆಣ್ಣುಮಗಳು ನಮ್ಗೆ ಹೆಮ್ಮೆ ಇರ್ಬೇಕಲ್ವಾ? ಈಗ ಹಟ್ಟಿಯಿಂದ ಹೊರಗೆ ನಿಮ್ಮ ಈ ಮಕ್ಕಳು ಹೇಳ್ತಾರೆ, ನನಗೆ ಸಂಕಟ ಆಗ್ತಾ ಇದೆ ಮೇಡಮ್, ಸಂಕಟ ಆಗ್ತಾ ಇದೆ. ಶಾಲೆಗೆ ಹೋಗ್ತಾ ಇರೋ 9-10 ಕ್ಲಾಸ್ ಮಕ್ಕಳು, ಅವ್ರು ಚೆನ್ನಾಗಿ ಓದಿದ್ರೆ ನಾಳೆ ಯಾರಿಗೂ ಗೊತ್ತು ಮೇಡಮ್ ಸ್ಥಾನದಲ್ಲಿ ಬಂದು ನಿಲ್ಬಹುದು ಅಲ್ವಾ? ಒಬ್ರು IAS IPS ಆಫೀಸರ್ ಆಗ್ಬಹುದು. ಎಷ್ಟು ಜನ ಪ್ರತಿಭೆಗಳು ನಮ್ಮ ಹಟ್ಟಿಗಳಲ್ಲಿ ಇಲ್ಲ? ಯಾಕೆ ಇವನ್ನೆಲ್ಲ ಅರಳ್ತಾ ಇರೋ ಹೂಗಳನ್ನು ಕಮರ್ಬೇಕು, ನಾವು ಇಚ್ಚಬೇಕು. ನಾವು ಅರ್ಥ ಮಾಡ್ಕೊಳ್ರಿ, ನಿಮ್ಮನ್ನು ಯಾರು ಇಲ್ಲಿ ದೂಷಣೆ ಮಾಡೋದಕ್ಕೆ ಬಂದಿಲ್ಲ. ನಮಗೆ ಸಂಕಟ ಇದೆ, ನಮ್ಮ ಸಮುದಾಯ ಮುಂದೆ ಬರಬೇಕು ಅನ್ನುವ ಆಸೆ ಇದೆ. ಆ ಸಂಕಟಕ್ಕಾಗಿ ನಾವು ನಮ್ಮೊಳಗಿರುವ ಇಂಥ ನ್ಯೂನತೆಗಳನ್ನ ಹೋಗ್ಲಾಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾವಿಲ್ಲೆಲ್ಲ ಬಂದು ನಿಂತಿದ್ದೀವಿ. ಪೇಪರ್ ನಲ್ಲಿ ಒಂದು ಸುದ್ದಿ ನೋಡಿದ ತಕ್ಷಣ ಮೇಡಮ್ ಬೇರೆಲ್ಲ ಕೆಲಸ ಬಿಟ್ಟು ಇವತ್ತಿಗೆ ಬಂದಿದ್ದಾರೆ ಅಂತಂದ್ರೆ ಅವರು ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವ ಈ ಶೋಷಣೆ ಅನ್ಯಾಯ ನಿಲ್ಲಬೇಕು, ಹೆಣ್ಣು ಮಕ್ಕಳು ಸದೃಢವಾಗಿ ನಿಲ್ಲಬೇಕು, ಈ ದೇಶ ಕಟ್ಟೋರು ಅವರು ಅನ್ನೋ ಆಸೆಯಿಂದ ಬಂದಿದ್ದಾರೆ. ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಮುದಾಯವನ್ನು ದೂಷಿಸ್ತಾರೆ ಅಂತಾಗ್ಲಿ, ಇನ್ನೇನು ನಮ್ಗೆ ಅವಮಾನ ಮಾಡ್ತಾರೆ ಅಂತಾಗ್ಲಿ ದಯವಿಟ್ಟು ಯಾರು ಭಾಗವಹಿಸಬಾರ್ದು. ನಮ್ಮ ಸಮುದಾಯದ ನನ್ನ ಬಂಧುಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಊರಿನಲ್ಲಿ ಬಂಗಾರಿಹಟ್ಟಿಯಲ್ಲಿ ಇವತ್ತಿಗೆ ಹೆಣ್ಣು ಮಕ್ಕಳನ್ನ ಮುಟ್ಟು ಹುಟ್ಟಿನ ಆಚರಣೆಯಿಂದ ಹೊರಗಿರೋ ಪದ್ಧತಿಯನ್ನ ಕೈ ಬಿಡಬೇಕು. ನೀವು ಕೈ ಬಿಡದ ಹೊರತು ನಾವಿಲ್ಲಿಂದ ಹೋಗಲ್ಲ. ಇದು ನಾವು ನಿಮಗೆ ಮಾಡ್ತಾ ಇರೋ ಪ್ರತಿಜ್ಞೆ. ನೀವು ಇವತ್ತು ಒಪ್ಕೋಬೇಕು. ಹಟ್ಟು ಹೊರಗಡೆ ಹೋಗಿರೋ ಹೆಣ್ಮಕ್ಳು ನೀವು ಕರ್ಸ್ಬೇಕು. ಅದೇ ನಮ್ಮ ಪದ್ಧತಿ ಐತೆ. ನೀರ್ ಹಾಕ್ರಿ, ಒಳಗಡೆ ಕರ್ಸ್ಕೊಂಡ್ರೆ ಇಟ್ಕೊಳ್ರಿ. ಇವತ್ತಿಂದ ಬನ್ನಿ ದೇವ್ರಿಗೆ ಹೋಗಿ ನಾವು ಹಣ್ಕಾಯಿ ಮಾಡ್ಸೋಣ, ವರ್ಷಕ್ಕೊಂದು ಬೆಳಗ್ಗೆ ಮಾಡ್ಕೊಳ್ಳೋಣ, ತಪ್ಪು ಒಪ್ಪು ಇರೋಣ. ಇವತ್ತಿಂದ ಹೆಣ್ಮಕ್ಳು ಒಳಗಿದ್ರು ಆಗ್ಬೋದು. ಯಜಮಾನ್ರೆ ಒಪ್ಪಿಗೆ ಇದೆಯಾ? ನಿಮ್ಮ ಮಾತಲ್ಲಿ ಹೇಳ್ಬೇಕು. ಹೆಣ್ಮಕ್ಳು ನೀವು ಎದುರಿಸಬಾರ್ದು. ಹೇಳ್ರಿ, ನಿಮ್ಮ ಭಾಷೆಯಲ್ಲಿ ಹೇಳ್ರಿ. ಹೇಳ್ಬಿಡ್ರಿ. ಕೆಂಗಣ್ಣ ನೀವು ಸುಮ್ಮನೆ ಇರಂಗಿಲ್ಲ, ಮಾತ್ಕೊಡ್ಬೇಕು. ನೀನು ಸರ್ಕಾರ ಪ್ರತಿನಿಧಿ. ನೀನು ಏನು ಅದೇ ಯಜಮಾನ್ ರಾತ್ರಿ ಒಂಥರ ಮಾತಾಡ್ತೀರಿ, ನಮ್ಮಲ್ಲೇ ಒಂದ್ ಮಾತಾಡ್ತೀರಾ ಅಂತಾರೆ. ಎರಡು ಒಂದೇ ಅಂತ ಹೇಳ್ರಿ. ಇಂಥದ್ದೇನಾದ್ರು ಗಿಡ್ಸು ನೋಡಿದ್ರೆ ನೋಡ್ರಿ, ಆ ಹೆಣ್ಮಕ್ಳು ಎಲ್ಲಾರು ಕಳ್ಸ್ರಿ. ಆ ಮನೆಗೆ ಯಜಮಾನ ಇರ್ತಾನಲ್ಲ, ಅವನ್ನ ಕರ್ಕೊಂಡು ಕುಂದಿಸ್ಕೊತೀವಿ ಸ್ಟೇಷನ್ ಒಳಗಡೆ. ಕಾನೂನು ಪ್ರಕಾರ ಅದು ಅಪರಾಧ. ಯಾರೇ ಮಾಡಿದ್ರು ನಿಮಗೆ ದುಡ್ಡು ಫೈನ್ ಆಗುತ್ತೆ, ನಿಮಗೆ ಜೈಲ್ ಶಿಕ್ಷೆನೂ ಆಗುತ್ತೆ. ಇನ್ನು ಮುಂದೆ ಯಾವ ಈ ಸುತ್ತಮುತ್ತ ಯಾವ ಹಳ್ಳಿ ಬಂಗಾರಹಟ್ಟಿಯಲ್ಲಂತೂ ನೀವು ಇಡೀ ಎಲ್ಲಾ ಗೊಲ್ಲ ಸಮುದಾಯಕ್ಕೂ ನೀವೆಲ್ಲ ಒಂದು ರೋಲ್ ಮಾಡೆಲ್ ಆಗಿ ಹಳ್ಳಿ ತಯಾರಾಗಬೇಕು ಅಷ್ಟೇ. ಏನಪ್ಪ, ಯಾರು ಇನ್ಸ್ಪೆಕ್ಟರ್? ನಮ್ಮ ತಹಸೀಲ್ದಾರ್ ಯಾರು? ನಮ್ಮ ಇವರು ಇಒ ಅವ್ರು ಯಾರು? ನಮ್ಮ ಇನ್ಸ್ಪೆಕ್ಟರ್ ಯಾರು? ಬರ್ರಿ, ನೀವು ನಿಮ್ಮನ್ನೆಲ್ಲ ಪರಿಚಯ ಮಾಡ್ಕೊಂಡು ನೀವು ಊರಿನ ಮಕ್ಕಳು ಬರ್ರಿ. ಸರ್ಕಾರದಲ್ಲಿ ನೀವು ಅಧಿಕಾರಿಗಳು ಅಂತಂದ್ರೆ ನೀವು ನಮ್ಮನ್ನು ಕಾಪಾಡೋರು. ನೀವು ಇರೋದೇನು? ಇವತ್ತು ನೋಡಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಈ ಊರು ಇನ್ನು ಮುಂದೆ ಈ ತರ ಮೌಢ್ಯ ಆಚರಣೆ ಮಾಡದೇ ಇರೋಂಗೆ ನೋಡ್ಕೊಳ್ಳೋದು ನಿಮ್ಮೆಲ್ಲರ ಜವಾಬ್ದಾರಿ. ಈ ತರದ್ ಎಲ್ಲಾದ್ರೂ ತಹಸೀಲ್ದಾರೆ ಒಂದೇ ಒಂದು ನೋಟ್ ಆಯ್ತು ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳಕ್ ಬರೀತೀನಿ ನಾನು.
ನಾವೇ ಫೇಲ್ ಆಗಿದ್ದೀವಿ. ನಿಮ್ಮದು ಭಯ ಒಂದಿತ್ತು ಅಂದ್ರೆ ಇಷ್ಟೆಲ್ಲ ಊರಿಂದ ಆಚೆ ತಾಯಿನಿಟ್ಟು ಇಂಥ ಬಿಸಿಲು ಒಳಗಡೆ ಇರಕ್ ಆತೈತ? ಮಗು ಬೆಂದೋಗಲ್ವಾ? ಆ ಮುಟ್ಟಾಗಿರೋ ಮಕ್ಕಳನ್ನ ನೋಡಿ, ಆ ಮಕ್ಕಳನ್ನ ನೋಡ್ರಿ, ಆ ಮುಖ ನೋಡ್ರಿ, ಆ ಮಕ್ಕಳನ್ನ ನಿಮ್ ಮಕ್ಕಳಲ್ಲೇನ್ರಿ ಅವರು? ಆ ಮಕ್ಳು ಹೇಳ್ತಾವಲ್ಲ, ಮೇಡಮ್ ನಾವು ಶಾಲೆಗೆ ಹೋಗ್ಬೇಕು, ನಾವು ಕಾಲೇಜ್ ಹೋಗ್ಬೇಕು, ನಮ್ಗೆ ಇರೋದಿಲ್ಲ ಅಂತ ಹೇಳ್ತಿದಾರಲ್ಲ ಅವರು. ನಿಮ್ ಮಕ್ಕಳ್ರಿ ಅವರು. ಅವ್ರ ಅಪ್ಪ ಅಮ್ಮ ಸರಿಯಾಗಿ ಆತರ ನೋಡ್ಕೊಳ್ಳಿಲ್ಲ ಅಂದ್ರೆ ಅದು ನಿಮ್ ಜವಾಬ್ದಾರಿ. ಸರ್ಕಾರ ಅಂದ್ರೆ ತಂದೆ ತಾಯಿ ಸಮಾನ. ಇನ್ನು ಮುಲ್ಲಾಚೆ ನೋಡ್ಬೇಡಿ. ಪ್ರೀತಿಯಿಂದ ಹೇಳೋಣ, ನಿಮ್ ಮಂಗೆ ಹೇಳೋಣ, ಎಲ್ಲ ನೀವ್ ಹೇಳ್ದಂಗ್ ಕೇಳೋಣ. ಈ ನಾವ್ ಹೇಳ್ದಂಗೆಲ್ಲ ಕೇಳಿಲ್ಲ ಅಂದ್ರೆ ನೀವ್ ಏನ್ ಮಾಡೋದವ ನಾವು?